ಹಲೋ ಎವ್ರಿವಾನ್. ಬಾದಾಮಿನ ಈ ರೀತಿ ನೆನೆಸಿ ಸಿಪ್ಪೆ ತೆಗೆದು ತಿನ್ನೋದ್ರಿಂದ ಹೇರ್ ಉದುರೋದು ಕಡಿಮೆ ಆಗುತ್ತೆ. ಹಾಗೆಯೇ ಹೇರ್ ಗ್ರೋತ್ ಆಗಿ ಚೆನ್ನಾಗಿ ಬೆಳೆಯುತ್ತೆ. ನಾನು ರಾತ್ರಿ ನೆನೆಸಿ ಬೆಳಗ್ಗೆ ಈ ಥರ ಸಿಪ್ಪೆ ತೆಗೆದು ತಿಂತೀನಿ. ಸ್ವಲ್ಪ ಹಾಲನ್ನ ಕಾಯೋದಕ್ಕಿಟ್ಟು ಟೀ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು. ಇವತ್ತು ಸೋರೆಕಾಯಿ ಇತ್ತು. ಸೋರೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಸೋರೆಕಾಯಿನ ಈ ಥರ ಸಣ್ಣದಾಗಿ ಹೆಚ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಪಲ್ಯ ಮಾಡೋದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಕರಿಬೇವು, ಸ್ವಲ್ಪ ಕಾಯಿ ತುರಿ ಎಲ್ಲನೂ ಎತ್ತಿಟ್ಕೊಂಡು ಅಷ್ಟರಲ್ಲಿ ನನ್ನ ಮಗನೂ ಎದ್ದು ಬಂದ. ಅವನಿಗೂ ಸಹ ಹಣ್ಣೆಲ್ಲ ಬಿಡಿಸಿಟ್ಟಿದ್ದೆ. ಅವನಿಗೂ ಸಹ ಹಣ್ಣನ್ನ ಕೊಟ್ಟಿದ್ದೀನಿ. ಅವನು ಸಹ ತಿಂತಿದ್ದಾನೆ. ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಹೆಚ್ಚಿಟ್ಕೊಂಡಿರೋ ಅಂತಹ ಸೋರೆಕಾಯಿನ ಹಾಕಿ ಬೇಯಿಸ್ಕೋಬೇಕು. ಸೋರೆಕಾಯಿ ಎಣ್ಣೆಲೇ ಬೇಯೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು 10ರಿಂದ 15 ನಿಮಿಷ ಸಾಕು, ಚೆನ್ನಾಗಿ ಸೋರೆಕಾಯಿ ಬೆಂದ್ಬಿಡುತ್ತೆ. ಈ ಪಲ್ಯ ಅಂತೂ ರೊಟ್ಟಿ, ದೋಸೆ, ಚಪಾತಿಗೆ ಒಂದು ಒಳ್ಳೆ ಕಾಂಬಿನೇಷನ್ನು. ಒಂದು 15 ನಿಮಿಷ ಆದಮೇಲೆ ಚೆನ್ನಾಗಿ ಇಲ್ಲಿ ಪಲ್ಯ ಬೆಂದಿದೆ. ಸೋರೆಕಾಯಿ ಎಲ್ಲ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಕಾಯಿ ತುರಿನ ಹಾಕಿದರೆ ಪಲ್ಯನೂ ಸಹ ರೆಡಿ ಆಯಿತು. ನಾನಿಲ್ಲಿ ಒಂದು ಕಡೆ ರೊಟ್ಟಿ ಮಾಡೋದಕ್ಕೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ರೊಟ್ಟಿ ಎಲ್ಲನೂ ತಟ್ಟಿ ರೊಟ್ಟಿ ಎಲ್ಲ ಬೇಯಿಸ್ಕೊಂಡ್ಮೇಲೆ ನಾನು ಸಹ ತಿಂಡಿ ಎಲ್ಲ ತಿಂದ್ಕೊಂಡು ಅದು ರೊಟ್ಟಿ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಅಡುಗೆ ಮನೆ ಎಲ್ಲ ಗಲೀಜಿರುತ್ತೆ ಅಂತ ಅಡುಗೆ ಮನೆ ಎಲ್ಲನೂ ಒರೆಸಿ, ಗ್ಯಾಸ್ ಎಲ್ಲನೂ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನನ್ನ ಮಗ ಅವನ ಪಾಡಿಗೆ ಅವನು ಆಟ ಆಡ್ತಿದ್ದಾನೆ. ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ಇತ್ತು ಅಂತ ಪಾತ್ರೆ ಎಲ್ಲ ತೊಳೆದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವರಿಗೆ ದೀಪ ಹಚ್ಚಿ ಪೂಜೆ ಎಲ್ಲನೂ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.